ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಕೋಣೆಗೋಡು ಗ್ರಾಮದ ಜನರಿಗೆ ಸರಿಯಾದ ರಸ್ತೆ ಇಲ್ಲದೆ ಜೋಳಿಗೆಯಲ್ಲಿ ಹಾಸ್ಪಿಟಲ್ಗೆ ಹೊತ್ತೊಯ್ಯುವಾಗ ಯುವಕ ಸಾವನ್ನಪ್ಪಿದ್ದ ಪ್ರಕರಣ ಸಂಭವಿಸಿತ್ತು. ಆ ಘಟನಾ ಸ್ಥಳಕ್ಕೆ ನಮ್ಮ ನ್ಯೂಸ್ ಕರ್ನಾಟಕ ತಂಡ ಭೇಟಿ ನೀಡಿ ಅಲ್ಲಿನ ಗ್ರಾಮದ ಜನರ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ವರದಿ ಮಾಡಿ ಹಾಗೂ ಎಲ್ಲ ಪತ್ರಿಕಾ ಮಾಧ್ಯಮದಲ್ಲೂ ಪ್ರಸಾರವಾದಾಗ ಅದನ್ನು ವೀಕ್ಷಣೆ ಮಾಡಿದ್ದ ಮಾನವ ಹಕ್ಕುಗಳ ಆಯೋಗದ ಹೈಕೋರ್ಟ್ ನ್ಯಾಯಾಧೀಶರು ಆಗಸ್ಟ್ 30ರಂದು ಕೋಣೆಗೋಡು ಗ್ರಾಮದಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ಯುವಕರನ್ನು ಜೋಳಿಗೆಯಲ್ಲಿ ಹೊತ್ತೊಯ್ದಿದ್ದ ಗ್ರಾಮಸ್ಥರು 2 ಕಿಲೋಮೀಟರ್ ದೂರ ಹೊತ್ತೊಯ್ದಿದ್ದರೂ ಚಿಕಿತ್ಸೆ ಲಭಿಸದೆ ಸಾವನ್ನಪ್ಪಿದ್ದ ಅವಿನಾಶ್ ಈ ಕುರಿತು ಪತ್ರಿಕಾ ಮಾಧ್ಯಮದಲ್ಲಿ ವರದಿ ಪ್ರಸಾರ ಮಾಡಿದ್ದ ಮಾಧ್ಯಮಗಳು ಅದನ್ನು ವೀಕ್ಷಿಸಿದ ಹೈಕೋರ್ಟ್ ನ್ಯಾಯಾಧೀಶರು ನಾನು ಕೋಣೆಗೋಡು ಗ್ರಾಮಕ್ಕೆ ಭೇಟಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಹೊರನಾಡು ಕ್ಷೇತ್ರಕ್ಕೆ ಹಾಗೂ ಕಲಶೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ನಂತರ ಕೋಣೆಗೋಡು ಗ್ರಾಮಕ್ಕೆ ಹೈಕೋರ್ಟ್ ನ್ಯಾಯಾಧೀಶರಾದ ಎಸ್.ಕೆ. ವಂಟಿಗೋಡಿ ಭೇಟಿ ನೀಡಿ ಗ್ರಾಮಸ್ಥರ ಸಮಸ್ಯೆ ಆಲಿಸಿ ಮೃತ ಯುವಕನ ಕುಟುಂಬಕ್ಕೆ ಸಾಂತ್ವನ ಹೇಳಿದ ನ್ಯಾಯಾಧೀಶರು ಗ್ರಾಮಕ್ಕೆ ಅಗತ್ಯವಾಗಿ ಬೇಕಾದ ರಸ್ತೆ, ಸೇತುವೆ ಕುರಿತು ಆದಷ್ಟು ಬೇಗ ಅಧಿಕಾರಿಗಳೊಂದಿಗೆ ಮತ್ತು ಸರ್ಕಾರದ ಜೊತೆ ಚರ್ಚೆ ನಡೆಸುವುದಾಗಿ ತಿಳಿಸಿದರು. ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಹೈಕೋರ್ಟ್ ನ್ಯಾಯಾಧೀಶರು ಮತ್ತು ಗ್ರಾಮಸ್ಥರು ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಕೋಣೆಗೋಡು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದ ಹೈಕೋರ್ಟ್ ನ್ಯಾಯಾಧೀಶರುಗಳಾದ ಎಸ್.ಕೆ. ವಂಟಿಗೋಡಿರವರು ನಮ್ಮ ಕೋಣೆಗೋಡು ಗ್ರಾಮಕ್ಕೆ ಭೇಟಿ ನೀಡಿದ್ದೇ ನಮ್ಮೆಲ್ಲರ ಪುಣ್ಯ ಎಂದು ಗ್ರಾಮಸ್ಥರಿಂದ ಧನ್ಯವಾದಗಳು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಕುದುರೆಮುಖ ಪಿಎಸ್ಐ ಆದರ್ಶ್ ಗೌಡ ಹಾಗೂ ಕಳಸಾ ತಾಲೂಕು ತಹಶೀಲ್ದಾರ್ ದಯಾನಂದ್, ಆರ್ಐ ಲಕ್ಷ್ಮಣ, ವಿಎ ಪ್ರದೀಪ್ ಕುಮಾರ್, ಪ್ರಸನ್ನ ಕುಮಾರ್ ಮತ್ತು ಎಡಬ್ಲ್ಯೂ ಇಂಜಿನಿಯರ್ ಗಣೇಶ್, ಎಸ್ಕೆ ಮೈಗಲ್ ಸಮಂತ್ ಮತ್ತು ಗ್ರಾಮಸ್ಥರು ಇದ್ದರು. ವರದಿಗಾರರಾದ ಗಣೇಶ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ. ತಾತ ಮುತ್ತಾತ ಅವ್ರಿಗೆಲ್ಲ ಆಧಾರ್ ಕಾರ್ಡು ಎಲ್ಲ ಒಂದು ಸಡ್ಡು ಮನೆಗಳು ಕಟ್ಕೊಂಡಿದ್ದಾರೆ. ಒಂದು ಅರ್ಧ ಎಕರೆ 20 ಗಂಟೆ 1 ಎಕರೆ 1.5 ಎಕರೆ ಜಮೀನು ಮಾಡ್ಕೊಂಡು ಹೇಳಿರೋದ್ರಿಂದ ಮಣ್ಣಿನ ರಸ್ತೆ ಏನಿದ್ರು ಪಂಚಾಯತಿಲಿ ಬೇಸಿಗೆಯಲ್ಲಿ ಮಾತ್ರ ಗ್ರಾಮ ಪಂಚಾಯತಿ ಫಂಡ್ಸಿಂದ ಯಾವುದು ಎಲ್ಲ ಮಾಡ್ತೀವಿ ಸರ್. ಏನಾಗುತ್ತೆ ಅಂದರೆ ಹಿಡುವಳಿ ಜಾಗದ ಮಧ್ಯ ರಸ್ತೆ ಹೋಗಿರೋದ್ರಿಂದ ನಾವು JCB ಬೇಸಿಗೆಯಲ್ಲಿ ಮಾಡ್ತೀವಿ. ಬೇಸಿಗೆಯಲ್ಲಿ ಮಾಡಿದ್ದು ಒಂದು ಮಳೆ ಬರುತ್ತೆ, ಈ ಮಳೆಲೆಲ್ಲ ಓಡಾಡೋಕ್ಕಾಗಲ್ಲ. ಈ ಥರ ಇದೆ. ಇಲ್ಲಿ ವರ್ಷದಲ್ಲಿ ಎಷ್ಟು 4 ತಿಂಗಳಾಯ್ತು ಮಳೆ. ಒಂದು ಸರಿ ಮಾಡಿದ್ರೆ ಒಂದು ಇಲ್ಲ ಸರ್, ಇಲ್ಲಿ ಜಾಸ್ತಿ ಏನು ಸ್ಟಾರ್ಟ್ ಆಗುತ್ತೆ ಸರ್. ಹೆಚ್ಚಿನ ಮಳೆ ಬರುತ್ತೆ. 140 ಇಂದ 160 ಮಧ್ಯೆ ಇದೆ. ಈ ವರ್ಷ 200 ಇಂಚು ಆಗಿದೆ. ಮತ್ತೆ ಸ್ಕೆಚಲ್ಲಿ ರೋಡ್ ಇದೆಯಲ್ಲ? ಹಾಂ ಇದೆ ಸರ್. ಇಲ್ಲಿ ಹೋಗಿ ಇಲ್ಲ ನಮ್ಮ ಗ್ರಾಮ ನಕಾಶೆಯಲ್ಲಿ ಸ್ಕೆಚಲ್ಲಿ ರೋಡ್ ಇದೆಯಾ? ಇದ್ರ ಮೇಲೆ ಮಾಡಲೇಬೇಕು. ಯಾಕಂದರೆ ಎಷ್ಟು ಜನ ಇಲ್ಲಿ ಮತ್ತು ಅವರಲ್ಲಿ ವಾಸ ಇದ್ದಾರೆ ಅಂದರೆ ಪಬ್ಲಿಕ್ ರೋಡನ್ನು ರೋಡ್ ಕ್ರಿಯೇಟ್ ಮಾಡಬೇಕಾಗ್ತದೆ. ಸರ್ಕಾರದ ಕರ್ತವ್ಯ ಆಗ್ತದೆ. ಅದನ್ನು ಮಾಡೋ ಕ್ರಮ ನೀವು CC ರೋಡ ಮಾಡಬೇಕಿದೆ. ಸಿಮೆಂಟ್ ಇದು ನಿಮಗೆ ಟಾರ್ ರೋಡ್ ಸರಿಯಾಗಿಲ್ಲ. CC ರೋಡ ಎಷ್ಟು ಗ್ರಾಂಟ್ ಬರ್ತದೆ? ಒಂದು ಅರ್ಧ ಕಿಲೋಮೀಟ್ರ್ ಗಟ್ಟಲೆ ಹಿಂಗೆ ಮಾಡ್ಕೊಳ್ತೀವಿ. ಎಷ್ಟು 7 ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಗೆ. ಫಂಡ್ಸಲ್ಲಿ ಏನೋ ಸ್ವಲ್ಪ ಅವ್ರು ಇಲ್ಲಿ ಇಲ್ಲೊಂದು ಸೇತುವೆ ಇದೆ. ಸೇತುವೆಗೆ ಒಂದು 40 ಲಕ್ಷ ಅಂದರೆ ಕೊಟ್ಟಿದ್ದಾರೆ. ಅದು ಅಮೌಂಟ್ ಸಾಕಾಗಲ್ಲ ಅಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಮೊನ್ನೆ ಬಂದೆಲ್ಲ ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಮೊದಲು ಈ ರೀತಿ ಸೇತುವೆನೂ ಆಗಬೇಕು. ನಾವು ಅಲ್ಲಿ ಮೊನ್ನೆ ಯಾವ ಹುಡುಗ ಸತ್ತಿದ್ದು ಅಷ್ಟರಲ್ಲಿ ಏನೋ ಆಯಿತು ಅಂತ ಇಲ್ಲ ಸರ್. ಇಲ್ಲ ಸರ್, ಮನೆಯಲ್ಲಿ ಹುಷಾರಿಲ್ಲಾಗಿತ್ತು. ಹಾಸ್ಪಿಟ್ಲ್ ತಗೊಂಡು ಹೋದ್ರು, ಹಾಸ್ಪಿಟ್ಲಲ್ಲಿ ಡೆತ್ ಆಯಿತು. ಆಮೇಲೆ ಅಲ್ಲಿಂದ ರಾತ್ರಿ 11:30 ಗಂಟೆ ಕಿಲೋಮೀಟರ್ ಆಗುತ್ತೆ ಸರ್. ಕಳಸಾ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ. ಹಾಸ್ಪಿಟ್ಲಿಂದ ಮತ್ತೆ ನದಿ ಪಾಸ್ ಆಗುತ್ತೆ. ಇದರಲ್ಲಿ ಇಲ್ಲ, ಏನು ಹೋಗಲ್ಲ, ಮನುಷ್ಯರು ಮಾತ್ರ ಇದರಲ್ಲಿ ಹೋಗಿ ಬಡಿಗೆ ಹಾಕಿದ್ದಾರೆ ಹಳ್ಳಕ್ಕೆ. ಅದ್ರ ಮೇಲೆ ದಾಟ್ಬಿಡ್ತಾರೆ. ಇಂಥದ್ದು 4 ಹಾಕಿದ್ದಾರೆ, ಅದ್ರ ಮೇಲೆ ದಾಟ್ಬಿಡ್ತಾರೆ. ಈ ವೆಹಿಕಲ್ ಹೋಗ್ಬೇಕಂದ್ರೆ ಇದರಲ್ಲೇ ಹೋದರೆ ಇವ್ರ ಮನೆ ಹತ್ರ ಬೇಸಿಗೆಯಲ್ಲಿ ಒಂದು 4 ದಿವಸ ಹೋಗುತ್ತೆ. ಆಮೇಲೆ ಹೋಗೋದು. ಅದೇ ನಾನು ಎಷ್ಟು ಗ್ರಾಂಟ್ ಬೇಕಾಗುತ್ತೆ ಅನ್ನೋದಕ್ಕೆ ಈ 3 ಕಿಲೋಮೀಟ್ರಿಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅನ್ನೋದಕ್ಕೆ ಸಬ್ಮಿಟ್ ಮಾಡಿದೆ ಸರ್. ಇಷ್ಟು ಬೇಕಾಗ್ಬೋದು. 1,81,000 ಬೇಕಾಗುತ್ತೆ ಸರ್. CC ರೋಡ್ ಇದೆಯಲ್ಲ, 1,81 ಲಕ್ಷ ಸರ್. 1,81 ಲಕ್ಷಕ್ಕೆ ನಾವು ಪ್ರಪೋಸಲ್ ಸಬ್ಮಿಟ್ ಮಾಡಿದ್ದೀವಿ ಸರ್. ಜೊತೆಗೆ ನಮಗೆ ಅಲ್ಲಿ ಒಂದು ಸಣ್ಣದೊಂದು ಕಾಲ್ ಸೇತುವೆ ಮಾಡೋದಕ್ಕೋಸ್ಕರ ರೋಡ್ ಇಲ್ಲ ಸರ್. ಇದು ರೋಡ್ ಇರೋದು. ರೋಡ್ ಈ ಕಾಲ್ದಾರಿಗೆ ಒಂದು ಸೇತುವೆ. ಅನಧಿಕೃತ ಓಡಾಡಲಿಕ್ಕೆ ಶಾರ್ಟ್ ಕಟ್ ಅಂತ ಮಾಡ್ಕೊಂಡು ಮುಖ್ಯವಾಗಿ
ಸರ್ ಈಗ 1 ಇಯರ್ ಆಗಿದೆ ಸರ್. ಭಾಳ ವರ್ಷ ಆಯ್ತಲ್ಲ, ಹಿಂದಿನಲ್ಲಿ ಎಷ್ಟೋ ವರ್ಷದಿಂದ ಇದಾರಂತೆ ಇಲ್ಲಿ ತನಕ ಯಾವ್ದು ಹಾಂ ಸರ್, ಅಲ್ಲ, ತುಂಬಾ ವರ್ಷದಿಂದ ನಾವು ಪ್ರಪೋಸಲ್ ಕೊಡ್ತಾನೆ ಇದೀವಿ. ಸಮಸ್ಯೆಗಳನ್ನ ಪ್ರತಿಯೊಂದಿಗೆ ಜನಪ್ರತಿನಿಧಿ ವರ್ಷನೂ ಪ್ರಪೋಸಲ್ ಪಂಚಾಯತಿಯಲ್ಲಿ ಮಾಡಕ್ ಅಸಾಧ್ಯ. ನೀವು ಏನೇನು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀರಾ, ತಹಸೀಲ್ದಾರ್ ಕೊಟ್ಟಿದ್ದೀರಾ, ಅಥವಾ ಏನು ಡಿಪಾರ್ಟ್ಮೆಂಟ್? ಅವತ್ತಿನ 5 ವರ್ಷದ ಆದ್ಮೇಲೆ MLA ಇರ್ತಾರೆ, ಹಾಗೆ ಕೊಡ್ತಾ ಬಂದಿದ್ದೀವಿ. MLA ಗೂ ಕೊಟ್ಟಿದ್ದಾರೆ ಸರ್, MP ಗೂ ಕೊಟ್ಟಿದ್ದೀವಿ. ಎಲ್ಲರಿಗೂ ಸಿಗ್ಬೋದಾ? ಅಯ್ಯೋ, ಆಮೇಲೆ ಕೊಟ್ಟಿದ್ರು. ಮನವಿ ಎಷ್ಟು ವರ್ಷದಿಂದ ಕೊಟ್ಟಿದ್ದಾರೆ, ಈ ಥರ ಬೇಡಿಕೆ ಯಾವ ಥರ ಯಾವಾಗ ಇಟ್ಟರು ಅನ್ನೋದು ನನಗೆ record. 15 ವರ್ಷದಿಂದ ಈಚೆ 15 ವರ್ಷದಿಂದ ಈಚೆ. ಇಲ್ಲ, ಅದು ಒಂದು ನೀವು ಯಾವಾಗ ನಮ್ಮದು ಪ್ರಪೋಸಲ್ ನಾನು ತಹಶೀಲ್ದಾರ್ ತಲುಪಿಸ್ತೀನಿ ಸರ್. ತಹಸೀಲ್ದಾರ್ ಸಲ್ಲಿಸಿ ಇವತ್ತು ಇದೊಂದು ಸೇತುವೆ ಎಷ್ಟಾಗುತ್ತೆ ಅಷ್ಟರ ಮಾಡಬೇಕಾಗಿತ್ತಲ್ಲ. ಸಹಕಾರ ಕೊಡ್ತೀವಿ ಅಂತ ಅವರು ಅದು ಮಾಡಿದೆ ಸರ್. ಅದು ಮೋಟ್ರ್ ಬೋಲ್ ಆಗಲ್ಲ ಸರ್. ಅಂದರೆ ಫಿಲ್ಲಿಂಗ್ ಮಾಡಬೇಕಾಗುತ್ತೆ, ಅದೆಲ್ಲ ಅಮೌಂಟ್ ಎಲ್ಲ ಕಡಿಮೆ ಇತ್ತು ಸರ್. ನಾವು ಆ ಕಡೆ ಈ ಕಡೆ ಬುಟ್ಮೆಂಟ್ ಹಾಕ್ಬಿಟ್ಟು ನಾವು ಮೇಲೆ ಡೆಸ್ಟೇಬ್ ಹಾಕ್ಬಿಟ್ರೆ ಮತ್ತೆ ಈಗ ಸುಮಾರು ಒಂದು 10 ಲಕ್ಷ ಮೇಲೆ ಎಂಬಕ್ಮೆಂಟ್ ಮಾಡಲಿಕ್ಕೆ ಬೇಕಾದ ಸರ್ ಅದು. ಸೊ ಮತ್ತೆ ಅವಳು ಪ್ರಾಬ್ಲಮ್ ಆಗುತ್ತೆ ಸರ್. ರೋಡ್ ವರ್ಕ್ ಆದರೆ ಸ್ಟೇಜ್ ಬೈ ಸ್ಟೇಜ್ ಮಾಡ್ಕೊಂಡು ಹೋಗ್ಬೋದು ಸರ್. ಬ್ರಿಡ್ಜ್ ವರ್ಕ್ ಸ್ಟೇಜ್ ಬೈ ಸ್ಟೇಜ್ ಬ್ರಿಡ್ಜ್ ಕೊಟ್ಟಿದ್ದ, ಬ್ರಿಡ್ಜ್ ಎಟ್ ಎ ಟೈಮ್ ಮಾಡ್ಬೇಕಾಗಿ ಇಲ್ಲಂತೂ ಹೋಗ್ಲಿಕ್ಕೆ ಆಗೋದಿಲ್ಲ. ಅದನ್ನಿಂದ ನಾವು ಬೊಂಬೆ ಮೇಲೆ ಇಟ್ಟೋದು ಅಲ್ಲಿ ತಾನೆ ಬೊಂಬೆ ಕೊಂಬಿಟ್ಟಿರೋದು ಕಾಲ್ದಾರಿ ಸಾಕಟ್ಟೆ. ಒಂಥರ ಏನ್ರಿ ಹಂಗೆ ಬ್ರಿಡ್ಜ್ ಆದಂಗೆ ಮೊನ್ನೆ ಅದರಲ್ಲಿ ಮೊನ್ನೆ ಅಂತಲ್ಲ ಸರ್, ಈಗ ಸಾಧಾರಣ 50 ವರ್ಷದಿಂದ ಈಚೆನೂ ಅದೇ ತರನೇ ನಡ್ಕೊ ಬಂದಿರೋದು. ರಿಮೋಟ್ ಕೊಡ್ತೀನಿ ಅಂತ ಎಷ್ಟು ಸಾಧ್ಯದ ಅಷ್ಟು ಬೇಗ ಗ್ರಾಂಟ್ ಬಿಡ್ಲಿಕ್ಕೆ. ಯಾಕಂದ್ರೆ ಬ್ರಿಡ್ಜು ರೋಡು ಎಟ್ ಎ ಟೈಮ್ ಆದ್ರೆ ಒಳ್ಳೇದು. ಅಟ್ಲೀಸ್ಟ್ ಬ್ರಿಡ್ಜ್ ಮಾಡ್ಕೊಟ್ಟು ಆ ಕಡೆ ಈ ಕಡೆ ರೋಡ್ ಮುಗಿಯೊಳಗೆ ರೋಡ್ ಕಂಟಿನ್ಯೂ ಸರ್. ಅದೇ ಮಾಡಿ ಕೆಳಗೆ ಬಂದು ಮತ್ತೆ ನೀವು ಅಲ್ಲೇ ಮಾಡಿ ಅದನ್ನು ಅವ್ರು ಸಕ್ರಮ ಮಾಡ್ತಾರೆ. ಬಟ್ ಅರಣ್ಯ ಜಮೀನು ಇತ್ತು ಅಂದರೆ ಅದು ಕಾನೂನು ಭಾಳ ಕಠಿಣವಾದ ಕಾನೂನು ಇದೆ. ಅದು ಹಿಂಗಾಗಿ ಅದರಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತದೆ ನನಗೆ. ಸರ್ಕಾರದ ಮಟ್ಟದಲ್ಲಿ ಏನು ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಬಟ್ ನೀವು ಅಲ್ಲಿ ಆ ಜಮೀನು ಮಾಡಿಕೊಂಡು ಅಷ್ಟರ ಸಂಬಂಧ ನೀವೆಲ್ಲ ಇಷ್ಟೆಲ್ಲ ಪರಿಸ್ಥಿತಿ ಕಷ್ಟಪಡೋದನ್ನ ಬದಲಿ ಸರ್ಕಾರದವ್ರು ಯಾವ ಸೈಟ್ ಕೊಟ್ಟರೆ ಅಲ್ಲಿ ಇದ್ಕೊಂಡು ನೀವು ಬಂದು ಹೋಗ್ಬೋದಾ ಅಂತ ಕೇಳಿದ್ರೆ ರಸ್ತೆ ನೆಟ್ವರ್ಕ್ ಅದೊಂದು 3 ಮಾಡಿಕೊಟ್ರೆ ನಮಗೆ ಜೀವನಕ್ಕೆ ಚೆನ್ನಾಗಿ ಇಲ್ಲೇ ಆಗುತ್ತೆ ಸರ್. ಬೇರೆ ಏನು ತುಂಬಾ ವರ್ಷದಿಂದ ಇದ್ದಾರೆ. ಅವರಿಗೊಂದು 2 ಎಕರೆ ಅದು ಅಂದರೆ ಭೂಮಿ ಹುಲ್ಲು ಕರಮದಲ್ಲಿ ಇದೆ. ಅದೇನು ಫಾರೆಸ್ಟ್ ಅಲ್ಲ, ಜಮೀನಲ್ಲೇ ಬರ್ತದಂತೇನೋ ಹಿಂದೆ ಅವರು ವಾಸವಾಗಿದ್ದಾಗೆಲ್ಲ ಡಿ ಮಾಡಲ್ ಇರಲಿಲ್ಲ. ಹುಲ್ಲು ಕರಮಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ, ನಮ್ಮ ವ್ಯಾಪ್ತಿಯಲ್ಲಿ ಬರಲ್ಲ. ನಾವು ಈಗ ನಿಮಗೆ ನೀರಿನ ವ್ಯವಸ್ಥೆ, ರಸ್ತೆ ವ್ಯವಸ್ಥೆ, ಲೈಟ್ ವ್ಯವಸ್ಥೆ ಇದನ್ನೆಲ್ಲ ಮಾಡಬೇಕಾದ್ರೆ ಅದು ಮಾಡಲಿಲ್ಲ ಅಂದರೆ ಅದು ನಿಮ್ಮ ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತದೆ ಅನ್ನೋ ಮಟ್ಟಿಗೆ ನಾವೊಂದು ಶಿಫಾರಸು ವರದಿನ ಕೊಟ್ಟು ಶಿಫಾರಸು ಮಾಡ್ತೀವಿ. ಅದು ಉಳಿದು ಜಮೀನು ಅಲಾಟ್ ಮಾಡೋದು ಅದು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿ ಬರ್ತದೆ. ಅದು ನಮಗೆ ಶಿಫಾರಸು ಮಾಡಲಿಕ್ಕೆ ಅಥವಾ ನಾವು ಏನೋ ಅದ್ರ ಬಗ್ಗೆ ಕ್ರಮಕ್ಕೆ ನಮಗೆ ಯಾವುದೋ ಅಧಿಕಾರ ವ್ಯಾಪ್ತಿ ಇಲ್ಲ. ಬಟ್ ನೀವು ಸ್ಥಳೀಯ ಶಾಸಕರ ಜೊತೆ ಇದು ಮಾಡಿಕೊಂಡು ಸರ್ಕಾರಕ್ಕೆ ಮೇಲೆ ನೀವು ಬೇಕಾದ್ರೆ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದವರು ಆ ಬಗ್ಗೆ ಕ್ರಮ ಕೈಗೊಳ್ಳಕ್ಕೆ ಏನಾದ್ರು ಅವಕಾಶ ಇದ್ದರೆ ಅಲ್ಲಿಂದ ಪಡ್ಕೊಳ್ಬೋದು. ಇದ್ರ ಬಗ್ಗೆ ನಾನು ನಂದು ವರದಿಯಲ್ಲಿ ಕಾಣಿಸ್ತೀನಿ ನೋಡಿ, ನಾನು ಇಂಜಿನಿಯರಿಂಗ್ ರಿಪೋರ್ಟು ಕೊಡ್ತೀನಿ. ಆ ಸರ್ಕಾರದವರು ಆದಷ್ಟು ಬೇಗ ಈ ಬಿಟ್ಟು ಉಳಿದ ಸಮಯದಲ್ಲಿ ಆ ಕಾಂಕ್ರೀಟ್ ರೋಡ್ ಮಾಡಲಿಕ್ಕೆ, ಆಮೇಲೆ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ, ಲೈಟಿನ ವ್ಯವಸ್ಥೆ ಮತ್ತು 3 phase ಏನು ಹೇಳ್ತಿಲ್ಲ ಅದು ಟವರ್ ಬರೋದಿಲ್ಲ ಅಂತಂದರೆ ಅದ್ರ ಬಗ್ಗೆ ನಾನು ಬರ್ತೀನಿ. ನನ್ನ ಹೆಸರು ಸುಜಾತ. SK ಮೇಗಲ್ ಕೊನೆಗೋಡು ಗ್ರಾಮದಲ್ಲಿ ವಾಸ ಮಾಡಿದೀವಿ. ಇವತ್ತು ಮೊನ್ನೆ ಟಿವಿಯಲ್ಲಿ ಎಲ್ಲ ಪ್ರಸಾರ ಆದ್ಮೇಲೆ ಎಲ್ಲ ಕಷ್ಟಗಳೆಲ್ಲ ನನ್ನ ಭಾವನ ಮಗ ಹುಷಾರಿಲ್ದಾನೆ ಆಸ್ಪತ್ರೆಗೆ ಹೊತ್ಕೊಂಡು ಹೋಗಿದ್ದು, ಮತ್ತೆ ಅಲ್ಲಿಂದ ಡೆಡ್ ಬಾಡಿ ಎಲ್ಲ ತಗೊಂಡ್ಬಂದಿದ್ದು ಅದೆಲ್ಲ ಕೂಡ ಟಿವಿಯಲ್ಲಿ ನೋಡಿದಾಗ ಎಲ್ಲ ನಮ್ಮ ಹೈಕೋರ್ಟಿನ ನ್ಯಾಯಾಧೀಶರು ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ. ಆಗಮಿಸಿ ನಿಮಗೆ ನಮ್ಮ ಕುಂದುಕೊರತೆನೆಲ್ಲ ಕೇಳಿ ನಿಮ್ಗೆ ಏನೇನು ಕಷ್ಟ ಉಂಟು ಅಂತ ಎಲ್ಲ ಒಂದು ಶಾಂತ ಮನಸ್ಸಿನಿಂದ ಅವರು ನಮ್ಮನ್ನ ಕಷ್ಟನೆಲ್ಲ ಅವರು ಕೇಳಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಎಲ್ಲ ಮನವರಿಕೆ ಮಾಡಿ ಹೇಳ್ತೀನಿ, ಅವ್ರ ಹತ್ರ ಎಲ್ಲ ಹೇಳ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ. ಕೆಲಸ ಮಾಡ್ಕೊಡ್ತಾರೆ. ಒಂದು ವೇಳೆ ಕೆಲಸ ಮಾಡಲ್ಲ ಅಂದ್ರೆ ನಾನು ಕ್ರಮ ಕೈಗೊಳ್ತೀನಿ ಅವ್ರ ಮೇಲೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಕ್ಕೆ ನಮ್ಮ ಹೈಕೋರ್ಟ್ ನ್ಯಾಯಾಧೀಶರು ಅವರು ನಮ್ಮ ಸಂಸೆ ಕೊನೆಗೋಡು ಗ್ರಾಮ ಹರಿಜನ ಕಾಲೋನಿ ಗ್ರಾಮಸ್ಥರ ಪರವಾಗಿ ಹಾಗೂ ನಮ್ಮ ಕಾಲೋನಿಯವರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಧನ್ಯವಾದ ನಾನು ಹೇಳ್ತಿದ್ದೀನಿ. ಹೈಕೋರ್ಟಿಂದ ನ್ಯಾಯಾಧೀಶರು ಬಂದಿದ್ರು ಇವತ್ತು ಇಲ್ಲಿ ಸಂಸೆ ಗ್ರಾಮ ಕೊನೆಗೋಡು ಕಾಲೋನಿ ನಿವಾಸಿಗಳದೆಲ್ಲ ಪ್ರಾಬ್ಲಮ್ ಕೇಳಲಿಕ್ಕೋಸ್ಕರ.
ಇಲ್ಲಿ ಬಂದು ಮೊನ್ನೆ ಮಾಧ್ಯಮದಲ್ಲೆಲ್ಲ ಪ್ರಸಾರವಾಗಿತ್ತು ವಿಷಯ. ಅದು ಅಲ್ಲಿ ಅವ್ರ ತನಕ ಹೋಗಿ ಮುಟ್ಟಿದೆ. ಅದನ್ನು ನೋಡಿದ ಅವರು ಇಲ್ಲಿ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ತನಕ ಮಳೆ ಇದ್ರು ಅಲ್ಲಿಂದ ಎಲ್ಲ ಬಂದಿದ್ದಾರೆ. ಬಂದು ಅವರು ಡೆತ್ ಆದ ಹುಡುಗನ ಮನೆಗೆ ಹೋಗ್ಲಿಕ್ಕೆ ಆಗಿಲ್ಲ ಮಳೆ ಇದ್ದ ಕಾರಣ. ಇಲ್ಲಿಂದನೇ ಎಲ್ಲ ವೀಕ್ಷಣೆ ಮಾಡಿ ರೋಡು ಹಾಗೂ ಸೇತುವೆ, ನೀರು, ಎಲ್ಲ ವ್ಯವಸ್ಥೆ, ಟವರು, ನೆಟ್ವರ್ಕು ಯಾವುದು ಎಲ್ಲ ಪ್ರಾಬ್ಲಮ್ ಇದೆ ಅಂತ ಅಧಿಕಾರಿಗಳ ಜೊತೆ ಅವರೆಲ್ಲ ವಿಚಾರಣೆ ಮಾಡಿ ಅವರಿಗೂ ಮನವರಿಕೆ ಮಾಡಿದ್ದಾರೆ. ಎಲ್ಲ ಕೆಲಸ ಮಾಡಿಕೊಡಿ ಅವರಿಗೆ ಅಂತ ಹೇಳಿ. ಮಾಡಿಲ್ಲ ಅಂದರೆ ಕ್ರಮನೂ ಕೈಗೊಳ್ತೇವೆ ಅಂತಲೂ ಹೇಳಿದ್ದಾರೆ ಅವರು ನ್ಯಾಯಾಧೀಶರು. ಮತ್ತು ಆದಷ್ಟು ಬೇಗ ಮಾಡಿ ಕೊಡ್ತೇವೆ ಎಲ್ಲ ಕೆಲಸ ಮಾಡಲಿಕ್ಕೆ. ನಾನು ಎಲ್ಲರಿಗೂ ಹೇಳ್ತೇನೆ, ಮಾಡಿ ಅಧಿಕಾರಿಗಳಿಗೆಲ್ಲ ಮಾಡಲಿಕ್ಕೆ ಎಚ್ಚರಿಕೆ ಕೊಡ್ತೇನೆ ಅಂತ ಹೇಳಿ ಭರವಸೆ ಕೊಟ್ಟಿದ್ದಾರೆ ನಮ್ಗೆ ಇವತ್ತು ಇಲ್ಲಿ ಬಂದು. ಮತ್ತು ರೋಡು ಎಲ್ಲ ತುಂಬ ಸಮಸ್ಯೆ ಇದೆ. ಇಷ್ಟು ವರ್ಷ 100 ವರ್ಷದಿಂದ ಕಾಲ ಮಾಡ್ತಿದ್ದೀವಿ ಇಲ್ಲಿ ಅಂತ ಹೇಳಿದ್ವಿ. ಆದರೂ ಅವರು ಅದನ್ನೆಲ್ಲ ವಿಚಾರಣೆ ಮಾಡಿಕೊಂಡ್ರು. 100 ವರ್ಷದಿಂದ ಕಾಲ ಮಾಡ್ತಿದ್ರು, ಯಾಕೆ ಇನ್ನು ಕೆಲಸ ಆಗಿಲ್ಲ, ಒಂದು ಗ್ರಾಮ ಪಂಚಾಯತಿ ಕಡೆಯಿಂದ ಕೆಲಸ ಆಗಿಲ್ಲ, ಯಾವುದೂ ಆಗಿಲ್ಲ ಅಂತೆಲ್ಲ ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದಾರೆ. ಯಾಕೆ ಅಂತೆಲ್ಲ ವಿಚಾರಣೆ ಮಾಡಿ ಕೆಲಸ ಮಾಡಿಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ. ಅವರಿಗೆ ಇಲ್ಲಿಂದ ಮಾಧ್ಯಮದವರಿಗೆ ಕೊಟ್ಟಿರೋದ್ರಿಂದ ಅವರಿಗೆ ಇಲ್ಲಿಂದ ವಿಷಯ ಅಲ್ಲಿ ತನಕ ಮುಟ್ಟಿ ಅವರು ನಮ್ಮ ಕಷ್ಟ ಎಲ್ಲ ನೋಡ್ಲಿಕ್ಕೋಸ್ಕರ ಅಲ್ಲಿಂದ ಇಲ್ಲಿಗೆ ಬಂದಿರೋದು ನಮ್ಗೆ ತುಂಬ ಧನ್ಯವಾದ ಇದೆ ಅವರಿಗೋಸ್ಕರ. ಅವರು ಮೊದಲು ಯಾರಾದರೂ ಅಧಿಕಾರಿಗಳು ಅಥವಾ ನ್ಯಾಯಾಧೀಶರು ಇಲ್ಲ, ಇದೇ ಫಸ್ಟ್ ಟೈಮ್. ನಾವು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ ಇಲ್ಲಿಗೆ ಬರ್ತಾರೆ ಅಂತ. ನಿಜವಾಗ್ಲೂ ಈ ವಿಷಯ ಅಲ್ಲಿ ತನಕ ಹೋಗಿ ಮುಟ್ಟಿರೋದು ನಮಗೆ ತುಂಬ ಸಂತೋಷ ಇದೆ. ಮಾಧ್ಯಮದವ್ರಿಗೆ ಧನ್ಯವಾದಗಳು ನಾನು ಫಸ್ಟ್ ಹೇಳ್ತೇನೆ, ಅವರಿಂದನೇ ಆಗಿರೋದೆಲ್ಲ. ಮತ್ತು ಅವ್ರು ನ್ಯಾಯಾಧೀಶರು ಇವತ್ತು ಇಲ್ಲಿಗೆ ಬರ್ತಾರಂತ ನಾವು ಮನಸ್ಸಲ್ಲಿ ಯಾರೂ ಅಂದ್ಕೊಂಡಿರಲಿಲ್ಲ. ನಮಗೆ ಒಂಥರ ಆಶ್ಚರ್ಯ ಆಯಿತು. ಇಷ್ಟೋ ತನಕ ನಾವು ಹುಟ್ಟಿದ್ದಲ್ಲಿಂದ ಇಲ್ಲಿ ತನಕ ನೋಡ್ತಿದ್ದೇವೆ, ಯಾರೂ ಬಂದಿಲ್ಲ ಇಷ್ಟೋ ತನಕ. ನಿಮಗೆ ಏನಾದ್ರು ತೊಂದರೆ ಇದೆಯಾ ಅಂತ ಕೇಳಲಿಕ್ಕೆ ಯಾರೂ ಬಂದಿರಲಿಲ್ಲ. ಹೈಕೋರ್ಟಿಂದ ನ್ಯಾಯಾಧೀಶರು ಬಂದಿದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ ಇದೆ. ಅವ್ರು ಬಂದಿರೋದ್ರಿಂದ ನಮ್ಮ ಕೆಲಸ ಆಗುತ್ತೆ ಅಂತ ಭರವಸೆನೂ ಸಿಕ್ಕಿದೆ. ಮೊನ್ನೆನೂ ಬಂದ ಅಧಿಕಾರಿಗಳೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇವತ್ತು ಅವ್ರು ಬಂದ್ರಿಂದ ಪಕ್ಕ ಆಗೇ ಆಗುತ್ತೆ ಅಂತ ನಮಗೆ ಒಂದು ಭರವಸೆ ಸಿಕ್ಕಿದೆ. ಇಲ್ಲಿ ಒಂದು 30-40 ಮನೆ ಇರೋದ್ರಿಂದ ಎಲ್ಲರೂ ಬಂದು ಅವ್ರ ಜೊತೆ ಮಾತಾಡಿ ನಮ್ಮ ಕಷ್ಟ ಏನು, ತೊಂದರೆ ಏನೇನು ಉಂಟು ಎಲ್ಲ ಹೇಳಿದ್ದೇವೆ ಅವರಿಗೆ. ಅವರೆಲ್ಲದನ್ನೂ ನಾನು ಯಾವುದೇ ಕುಂದು ಕೊರತೆ ಇಲ್ದಂಗೆ ಎಲ್ಲದನ್ನೂ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಹೋದರು ನಮ್ಗೆ ಇವಾಗಷ್ಟೇ. ಜಸ್ಟ್ ಈ ಮಳೆ ಇದ್ದರೂ ಬಂದು ಎಲ್ಲ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಬಂದಿರೋದು ನಮ್ಗೆ ತುಂಬ ಖುಷಿ ಇದೆ. ಅವ್ರು ಬಂದಿರೋದಕ್ಕೆ ನಮ್ಮೆಲ್ಲ ಕೋಣೆಗೋಡು ಗ್ರಾಮಸ್ಥರು, ಕಾಲೋನಿಯವರು ಎಲ್ಲರ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.